ವಿಶೇಷವಾಗಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಿಂದ ವಿಶೇಷವಾಗಿ ನಮ್ಮ ಟೀಮಿಂದ ಯತ್ನಾಳ್ ಆ್ಯಂಡ್ ಜಾರಕಿಹೊಳಿ ಅವರು, ಅರವಿಂದ್ ಲಿಂಬಾವಳಿಯವರ ನೇತೃತ್ವದಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ವಕ್ಫ್ ಹೋರಾಟಕ್ಕೆ ಇವತ್ತು ಒಂದು ಹಂತದ ಪ್ರತಿಫಲ ಸಿಕ್ಕಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. JPC ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ನಾಗಾಂಬಿಕಾ ಪಾಲ್ ಅವರಿಗೆ ನಮ್ಮೆಲ್ಲ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳು ಕೂಡ. ಯಾಕೆಂದರೆ ಸ್ಪಷ್ಟ ಬಹುಮತದಿಂದ JPCನಲ್ಲಿ ವಕ್ಫಿಗೆ ಬೇಕಾಗಿರ್ತಕ್ಕಂಥ ತಿದ್ದುಪಡಿಗಳನ್ನು ಭಾಳ ಯಶಸ್ವಿಯಾಗಿ ಅವರು ಮಾಡ್ಕೊಂಬಂದಿದ್ದಕ್ಕೆ. ಯಾಕೆಂದರೆ ವಕ್ಫ್ ಇಲ್ಲಿ ಇರ್ತಕ್ಕಂಥದ್ದು ಅದು ಇವತ್ತು ದೇಶದಾದ್ಯಂತ ಭಾಳಷ್ಟು ಗೊಂದಲಗಳನ್ನು, ಭಾಳಷ್ಟು ಅವ್ಯವಹಾರಗಳನ್ನು, ಭ್ರಷ್ಟಾಚಾರಕ್ಕೆ ನಾಂದಿ ಹಾಡ್ತಕ್ಕಂಥಕ್ಕೆ ಇತಿಶ್ರೀ ಹಾಡ್ತಕ್ಕಂಥ ಸಂದರ್ಭ ಇವತ್ತು ಒದಗಿ ಬಂದಿದೆ ಅನ್ನೋದು ಒಂದು ಸಂತೋಷ ತರ್ತಕ್ಕಂಥ ವಿಚಾರ. ವಕ್ಫ್ ವಿಚಾರವಾಗಿ ನಮಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಕೇಂದ್ರದ ಸಚಿವರುಗಳು, ಅದರಲ್ಲೂ ವಿಶೇಷವಾಗಿ ಕಿರಣ್ ರಿಜಿಜುನವರು, ಪಾರ್ಲಿಮೆಂಟರಿ ಅಫೇರ್ಸ್ ಆ್ಯಂಡ್ ಮೈನಾರಿಟಿ ಮಿನಿಸ್ಟರ್ ಅವರು ಭಾಳಷ್ಟು ಹೊತ್ತು ನಮ್ಮ ಅಹವಾಲುಗಳನ್ನು ಕೇಳಿ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರಗಳನ್ನು, ಮಾರ್ಗದರ್ಶನವನ್ನು ನಮಗೂ ಮಾಡಿ ಮುಂದಕ್ಕೆ ಹೇಗೆ ಹೋಗಬೇಕು ಇದರಲ್ಲಿ ಅಂತೇಳಿ, ಮತ್ತು JPC ಅವರಿಗೆ ಕೊಡ್ತಕ್ಕಂಥ ಮಾಹಿತಿಗಳನ್ನು ಏನು ತಲುಪಿಸ್ಬೇಕು ಅಂತೇಳಿ ವಿನಂತಿ ಮಾಡ್ಕೊಂಡಿದ್ವಿ, ಅದನ್ನು ಮಾಡಿದರು. ಮತ್ತು JPCಯ ಚೇರ್ಮನ್ ಅವರು ಶ್ರೀಯುತ ನಾಗಾಂಬಿಕಾ ಪಾಲ್ ಅವರು ನಮಗೆ ಜಗದಾಂಬಿಕಾ ಪಾಲ್ ಅವರು ನಮ್ಮನ್ನು 2 ಸಾರಿ ಪಾರ್ಲಿಮೆಂಟರಿ ಅನೆಕ್ಸ್ಟಿಗೆ ನಮ್ಮನ್ನು ಕಳಿಸ್ಬಿಟ್ಟು ಅಲ್ಲಿ ಅವ್ರ ಜೊತೆಗೆ ಚರ್ಚೆ ಮಾಡೋದಕ್ಕೆ ಸುಮಾರು ಗಂಟೆಗಳ ಕಾಲ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಬಿಟ್ಟು, ನಾವು ಕರ್ನಾಟಕದಲ್ಲಿ ದ ಫಸ್ಟ್ ಸ್ಟೇಟ್ ಇನ್ ದ ಎಂಟೈರ್ ಕಂಟ್ರಿ, ನಮ್ಮ ದೇಶದಲ್ಲೇ ಮೊದಲ ರಾಜ್ಯ ಪೋರ್ಟಲ್ ಎಂಟ್ರಿ ಮಾಡಿಬಿಟ್ಟು ನಮ್ಮ ಆಸ್ತಿಗಳನ್ನು ಬಂದೋಬಸ್ತ್ ಮಾಡ್ತಕ್ಕಂಥ ಮತ್ತು ಲೀಗಲ್ಲಿಗೆ ಟರ್ಮಿಗೆ ತರ್ತಕ್ಕಂಥ ಕೆಲಸಗಳನ್ನು ನಾವು ಮಾಡಿದ್ವಿ. ಮತ್ತು ಯಾವ ಫೋಟೋ ಆಡಿಟಿಂಗ್ ಮತ್ತು ಫೈನಾನ್ಷಿಯಲ್ ಆಡಿಟಿಂಗ್ ಮತ್ತು ಸೋಷಿಯಲ್ ಆಡಿಟಿಂಗ್ನ ಆನ್ ಈಚ್ ಪ್ರಾಪರ್ಟಿ ಮಾಡಬೇಕು ಅಂತೇಳಿ ನಾವು ವಿನಂತಿ ಮಾಡ್ಕೊಂಡಿದ್ವಿ. ಮತ್ತು ಎಲ್ಲ ಅಧಿಕಾರಿಗಳನ್ನು ನೀವು ಸಮನ್ ಮಾಡ್ಕೊಳ್ಳಿ, ಚೀಫ್ ಸೆಕ್ರೆಟರಿ, ರೆವಿನ್ಯೂ ಸೆಕ್ರೆಟರಿ ಮತ್ತು ಮೈನಾರಿಟೀಸ್ ಆ್ಯಂಡ್ ಸೆಕ್ರೆಟರಿನ, ಮತ್ತು ರೆವಿನ್ಯೂ ಸೆಕ್ರೆಟರಿ ಮತ್ತು ಫಾರೆಸ್ಟ್ ಆ್ಯಂಡ್ UD ಸೆಕ್ರೆಟರೀಸ್ಗಳನ್ನ ಸಮನ್ ಮಾಡಿ ಅಂತ ಹೇಳಿದ್ವಿ. ಅದಕ್ಕೆ ನಮ್ಮ ರಾಜೇಂದ್ರ ಕುಮಾರ್ ಕಠಾರಿ ಅವರವರು ಹೋಗಿ ಅಲ್ಲಿ ಕೂತು ಕೆಲವು ಮಾಹಿತಿಗಳನ್ನು ಕೊಟ್ಟಿದ್ದರು, ಕೆಲವು ಮಾಹಿತಿಗಳನ್ನು ಕಳಿಸ್ಕೊಟ್ಟಿವಿ ಅಥವಾ ಕಳಿಸ್ಕೊಡ್ತೀವಿ ಅಂತ ಹೇಳಿ ವಾದವನ್ನು ಇಟ್ಟಿದ್ರು ಅಂಥೇಳಿ ನನಗೆ ತಿಳಿದು ಬಂದಿತ್ತು. ಹಾಗಾಗಿ ನಾವು ಹೋಗ್ತಕ್ಕಂಥದ್ದು ಮಾರ್ಗ ಸರಿಯಾಗಿದೆ ಅನ್ನೋದನ್ನು ನಾವು ಚೆಕ್ ಮಾಡ್ಕೊಂಡಾಗ ಅದು ಸರಿಯಾದಂಥ ಮಾರ್ಗ ಆಗಿತ್ತು. ಕರ್ನಾಟಕ ವಾಸ್ ದ ರೋಲ್ ಮಾಡೆಲ್ ಅಂತ ಹೇಳಿಬಿಟ್ಟು ಅವರೆಲ್ಲರೂ ಕೂಡ ಇದು ಮಾಡಿದರು. ತದನಂತರ ನಾವೇನು ಬುಕ್ಲೆಟ್ಸ್ಗಳನ್ನ ಮಾಡಿದ್ವಿ ಮತ್ತು ಬ್ರೋಷರ್ಸ್ಗಳನ್ನ ಮಾಡಿದ್ವಿ ವಕ್ಫ್ ಬೋರ್ಡ್ ವಿಚಾರವಾಗಿ, ಮತ್ತು ಏನು ಮಾಹಿತಿಗಳನ್ನು ಮತ್ತು ಏನು ಅರ್ಜಿಗಳನ್ನು ನಮ್ಮ ವಾರ್ ರೂಮಿಗೆ ಬಂದಿತ್ತು, ಇದಿಷ್ಟನ್ನು ಕೂಡ ಮಾಹಿತಿಗಳನ್ನು ಅವರು ಕೊಟ್ಟಂಥ ಸಂದರ್ಭದಲ್ಲಿ ರೈತರುಗಳನ್ನ ನೇರವಾಗಿ ಅವರು ಸಂಪರ್ಕ ಮಾಡಿದರು, ಅವರ ಅಹವಾಲುಗಳನ್ನ ಕೇಳಿದರು, ಅವರಿಗೆ ಪರಿಹಾರ ಕೊಡತಕ್ಕಂಥ ನಿಟ್ಟಿನಲ್ಲಿ ಇವತ್ತು JPC ಬಂದಿದೆ. ಸುಮಾರು ಇವತ್ತಿನ ದಿನದಲ್ಲಿ 14 ಅಮೆಂಡ್ಮೆಂಟ್ಸನ್ನು ಮಾಡ್ಕೊಂಡಿದೆ. ವಿ ಇಮೆನ್ಸ್ಲಿ ಥ್ಯಾಂಕ್ JPC ಅವರಿಗೆ, ಎಂಟೈರ್ ಟೀಮಿಗೆ. ಮತ್ತು ಅದರಲ್ಲೂ ಕೂಡ ನಮ್ಮ ಅಂಗ ಪಕ್ಷಗಳಾಗಿರ್ತಕ್ಕಂಥ ಬಿಹಾರದ ನಿತೀಶ್ ಕುಮಾರ್ಜಿ ಅವರಿಗೆ ಮತ್ತು ಚಂದ್ರಬಾಬು ನಾಯ್ಡು ಅವರಿಗೆ, ಯಾಕಂದರೆ ಅವ್ರ ಮೆಂಬರ್ಸ್ ಎಲ್ಲರೂ ಇಲ್ಲಿ ಇರಲಿಲ್ಲ ಅಂದಿದ್ರೆ ಈ ತಿದ್ದುಪಡಿಗಳು ಅಷ್ಟು ಸುಲಭವಾಗಿ ಹೋಗ್ತಿರಲಿಲ್ಲ. ಹಾಗಾಗಿ ಇಡೀ ದೇಶದಲ್ಲೇ ಇದು ಉತ್ತಮವಾಗಿರ್ತಕ್ಕಂಥದ್ದು. ಯಾಕಂದರೆ ನಮಗೆ 3 ಟರ್ಮಲ್ಲೂ ಕೂಡ ಶ್ರೀಯುತ ನರೇಂದ್ರ ಮೋದಿಜಿಯವರ 3 ಟರ್ಮಲ್ಲಿ ಫಸ್ಟ್ ಬಂದಿರತಕ್ಕಂಥ ಡಿಮಾನಿಟೈಸೇಷನ್ ಟರ್ಮಲ್ಲಿ ಬಂದಿತ್ತು. ಅವತ್ತೆಲ್ಲ ಒಂದು ಅಲ್ಪ ಸ್ವಲ್ಪ ಗೊಂದಲದಲ್ಲಿ ಎಲ್ಲರೂ ಕೂಡ ಸಿಗಾಕೊಂಡಿದ್ವಿ ಅಂತ ಹೇಳಿ ಕೂಡ ಭಾವಿಸ್ತೀನಿ. ಆದರೂ ಕೂಡ ಅದು ಎದುರಿಸಿ ಬರ್ತಕ್ಕಂಥ ಕೆಲಸ ಮಾಡಿದ್ವಿ. ಬಟ್ 2.0ದಲ್ಲಿ ಅಥವಾ ಸೆಕೆಂಡ್ ಟರ್ಮಲ್ಲಿ ನಮಗೆ ಆರ್ಟಿಕಲ್ 370 ಮತ್ತು ರಾಮ ಮಂದಿರದ್ದು ಇದೆಲ್ಲದನ್ನೂ ಕೂಡ ಸಕ್ಸಸ್ಫುಲ್ಲಾಗಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ. ಇನ್ನು 3ನಲ್ಲಿ ದಿಸ್ ವಿಲ್ ಬಿ ಆನ್ ಮೇಜರ್ ಇವೆಂಟ್ ವಕ್ಫ್. ಇದಾದಮೇಲೆ ಒನ್ ನೇಷನ್ ಒನ್ ಎಲೆಕ್ಷನ್ಸ್ ಇದೆ, ಮತ್ತು ಕಾಮನ್ ಸಿವಿಲ್ ಕೋಡ್ ಇದೆ, ಇನ್ನು ಜನಗಣತಿ ಇದೆ, ಮತ್ತು ಡಿಲಿಮಿಟೇಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂನ್ಸೀಸ್ ಇದೆ, ಪಾರ್ಲಿಮೆಂಟ್ ಆ್ಯಂಡ್ ಅಸೆಂಬ್ಲೀಸ್ ಸೆಗ್ಮೆಂಟ್ಸ್ ಇದೆ. ಈ ಥರದ್ದೆಲ್ಲದೂ ಕೂಡ ಈ ಟರ್ಮಲ್ಲಿ ನಮಗೆ ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಇದೆ. ಹಾಗಾಗಿ ವಿ ವಿಲ್ ಯಾವುದು ಸಾರಿ
ಹೌದು. ಜಗದಾಂಬಿಕಾ ಪಾಲ್ ಅವರ ರೆಸ್ಪಾಂಡ್ ಯಾವ್ದಿತ್ತು, ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಜಗದಾಂಬಿಕಾ ಪಾಲ್ ಅವರು ನಮ್ಮ ವರದಿಯನ್ನು ಬಹಳ ವಿಶೇಷವಾಗಿ ಅದನ್ನು ಗಮನ ಹರಿಸಿದ್ರು. ಸುಮಾರು ಒಂದೂವರೆ ಗಂಟೆ ಕಾಲ ನಮ್ಮ ಜೊತೆಗೆ ಕೂತು ಚರ್ಚೆ ಮಾಡಿದ್ರು. ನಾವು ಕೊಟ್ಟಿರೋ ಡಾಕ್ಯುಮೆಂಟ್ಸ್ ಎಲ್ಲದನ್ನು ಕೂಡ ಅವರೇ ಖುದ್ದಾಗಿ ನೋಡಿ, ನಾವೇನು ಪೆನ್ ಡ್ರೈವ್ನಲ್ಲಿ ಕಳಿಸ್ಕೊಟ್ಟಿದ್ವಿ ಅದೆಲ್ಲದನ್ನೂ ಕೂಡ ಚೆಕ್ ಮಾಡಿ ಕಡೆಗೆ ಅವ್ರ ಕಮಿಟಿಗೆ ಕಳಿಸ್ಕೊಟ್ರು. ಕಮಿಟಿ ಮುಂದೆ ಇಟ್ಕೊಂಡು ಎಲ್ಲ ಸೆಕ್ಷನ್ಸ್ ಆ್ಯಂಡ್ ಸೆಕ್ಷನ್ಸ್ ಆಫ್ ದ ಬಿಲ್ಲನ್ನು ಹೇಗೆ ಪಾರ್ಲಿಮೆಂಟಲ್ಲಿ ಹೇಗೆ ಚರ್ಚೆ ಮಾಡಿಬಿಟ್ಟು ಒಂದೊಂದನ್ನೇ ಅದು ಕುಲಂಕುಷವಾಗಿ ಚರ್ಚೆ ಮಾಡ್ತಾರೋ ಅದೇ ರೀತಿಯಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಅರ್ಜಿಗಳು ಮತ್ತು ಅಮೆಂಡ್ಮೆಂಟ್ಗಳಿಗೆ ಸೂಕ್ತವಾಗಿರ್ತಕ್ಕಂಥದ್ದನ್ನು ಕೂಡ ಅಲ್ಲಿ ಚರ್ಚೆ ಮಾಡಿಬಿಟ್ಟು ಶ್ರೀಯುತ ಜಗದಾಂಬಿಕಾ ಪಾಲ್ ಅವರು ಭಾಳ ಅದನ್ನು ನೇರ ನುಡಿಯಿಂದ ಮತ್ತು ಭಾಳ ಪಾರದರ್ಶಕತೆಯಿಂದ ಅದನ್ನು ನೋಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಹಾಗಾಗಿ ಕಮಿಟಿ JPC ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಏನು ಕೆಲಸ ಮಾಡಿದೆ, ಅದರಲ್ಲೂ ನಮ್ಮ MP ಆಗಿರ್ತಕ್ಕಂಥ ತೇಜಸ್ವಿ ಅವರು ಕೂಡ ಅದರಲ್ಲಿ ಸೂರ್ಯರವರು ಅದ್ರ ಜೊತೆಗಿದ್ದರು. ಅವರು ಕೂಡ ಅದಕ್ಕೆ ಭಾಳಷ್ಟು ಒತ್ತಡವನ್ನು ಹಾಕಿ ಮತ್ತು ಮಾರ್ಗದರ್ಶನವನ್ನು ಕೂಡ ಮಾಡಿದ್ದಾರೆ ಅಂತೇಳಿ ನಾನು ಭಾವಿಸ್ತೀನಿ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಜಗದಾಂಬಿಕಾ ಪಾಲ್ ಅವರು ಸುಮಾರಷ್ಟು ರಾಜ್ಯಗಳಿಗೆ ಹೋಗಿ ಬಂದಿದ್ದರು ಮತ್ತು ಎಲ್ಲ ಮುಸ್ಲಿಂ ಸಂಘಟನೆಗಳಿಗೂ ಕೂಡ ಮಾತನಾಡಿದರು. ರೀಸೆಂಟಾಗಿ ಜಮ್ಮು ಕಾಶ್ಮೀರಿಂದ ಬರ್ತಕ್ಕಂಥ ಮುಸ್ಲಿಂ ಸಂಘಟನೆಗಳು ಕೂಡ ಅದನ್ನು ಮಾತಾಡಿ ಅದನ್ನು ಒಂದು ಪಕ್ಕಾ ರೂಪದಲ್ಲಿ ತಂದುಬಿಟ್ಟು ಅವ್ರ ಎದುರಿಗೆ ಇಟ್ಟುಬಿಟ್ಟು ವೋಟಿಂಗ್ ಹಾಕಿಬಿಟ್ಟು ಇವತ್ತು ಯಶಸ್ವಿಯಾಗಿ ಬಂದಿರತಕ್ಕಂಥ ಕೆಲಸ ಇದೆ. ಹಾಗಾಗಿ ವಕ್ಫು ಇನ್ನು ಪಾರ್ಲಿಮೆಂಟ್ನಲ್ಲಿ ವಿ ಆರ್ ವೆರಿ ಐ ಮೀನ್ ಹೋಪ್ಫುಲ್ ದಟ್ ಇಟ್ ವಿಲ್ ಬಿ ಪಾಸ್ಡ್, ಬಿಕಾಸ್ ಅಲ್ಲಿ ಮೆಜಾರಿಟಿನೂ ಇದೆ ಮತ್ತು ಎಲ್ಲ ಅಂಗಪಕ್ಷಗಳು ಕೂಡ ಅದಕ್ಕೆ ಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ. ಇನ್ನು ರಾಜ್ಯಸಭೆಯಲ್ಲೂ ಕೂಡ ಅದು ಯಶಸ್ವಿಯಾಗಿ ಆಗುತ್ತೆ ಅಂತೇಳಿ ನಾವು ಭಾವಿಸಿದ್ದೀವಿ. ಈ ಒಂದು ಮೆಜಾರಿಟಿ ಇಲ್ಲ ಅಂದರೂ ಕೂಡ ಅಲ್ಲೇನು ನಮ್ಮ ಎಲ್ಲ ಉಳಿದಿರ್ತಕ್ಕಂಥ ಅಂಗಪಕ್ಷಗಳು ಕೂಡ ಇದೊಂದು ದೇಶಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಒಳ್ಳೆಯದು ಅಂತ ಹೇಳಿ, ಒಳ್ಳೆಯ ಕಾನೂನು ಅಂತ ಹೇಳಿಬಿಟ್ಟು ಎಲ್ಲರೂ ಗ್ರಹಿಸಿದ್ದಾರೆ. ಆ ನಿಟ್ಟಿನಲ್ಲಿ ನಾವೇನು 1 ಲಕ್ಷ ಇರ್ತಕ್ಕಂಥದ್ದನ್ನು ಈ 93-94ರಲ್ಲಿ 1.5 ಲಕ್ಷ ಇದ್ದಂಥ ವಕ್ಫ್ ಆಸ್ತಿ ಇವತ್ತು 9.5 ಲಕ್ಷ ಪ್ರಾಪರ್ಟೀಸ್ ಆಗಿದ್ದಾವೆ. ಸುಮಾರು ಎಲ್ಲದನ್ನೂ ಕೂಡಿಸಿದರೆ ದೇಶದಲ್ಲಿ ಇಟ್ ಬಿಕಮ್ಸ್ ಅಬೌಟ್ 34 lakh acres, 34 ಲಕ್ಷ ಎಕರೆಯಷ್ಟು ಇವತ್ತು ಸರ್ಕಾರದ ಹಿಡಿತಕ್ಕೆ ಮತ್ತು ಸಾರ್ವಜನಿಕರಿಗೆ ಮತ್ತು ಸಮುದಾಯಗಳಿಗೆ ಸಿಗ್ತಕ್ಕಂಥ ಒಂದು ಯೋಗ್ಯವಾಗಿರ್ತಕ್ಕಂಥ ಒಂದು ಕಾನೂನಾಗಿ ಇದು ಹೊರಹೊಮ್ಮುತ್ತೆ. So immensely thank and I wish all the best from Karnataka and our team for the entire BJP government and NDA partners also. Please pass this bill and it will be a very successful bill for the entire country. ನಾವು ನಿಮಗೆ ಭಾಳ ರಿಕ್ವೆಸ್ಟ್ ಮಾಡ್ಕೊತೀವಿ, ಇದನ್ನು ಎಲ್ಲ ಪಕ್ಷಗಳು ಕೂಡ ಸಹಕಾರ ಕೊಟ್ಬಿಟ್ಟು ದೇಶದ ಆಸ್ತಿ, ಸಾರ್ವಜನಿಕರ ಆಸ್ತಿಗಳನ್ನು ಇದನ್ನು ಯಶಸ್ವಿಯಾಗಿ ತಾವೆಲ್ಲರೂ ಮಾಡಿಕೊಡ್ಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತೀವಿ. ಇದು ಇಷ್ಟು ವಕ್ಫ್ ವಿಚಾರವಾಗಿ. ಇನ್ನು 2 ವಿಚಾರ ಇದೆ. ಇನ್ನು 2 ವಿಚಾರ. ಒಂದು, ನಮ್ಮ ಆರ್ಗನೈಸೇಷನ್ ಇವತ್ತು ರಾಜ್ಯದಲ್ಲಿ ನಮ್ಮ ಬೂತ್ ಮಟ್ಟದ ಅಧ್ಯಕ್ಷರುಗಳು ಮತ್ತು ಮಂಡಲ, ಜಿಲ್ಲೆ ಮತ್ತು ರಾಜ್ಯ, ಇದು ಆರ್ಗನೈಸೇಷನ್ ಸಂಘಟನಾತ್ಮಕ ಪರ್ವ ಇವತ್ತು ನಡೀತಾ ಇದೆ. ಅದು ಕರೆಕ್ಟಾಗಿ ಆಗಬೇಕಿತ್ತು. ನಮ್ಮನ್ನೆಲ್ಲರನ್ನೂ ಕೂಡ ಇವತ್ತೇನು ಮೊನ್ನೆ ರಾಧಾ ಮೋಹನ್ ಅಗರ್ವಾಲ್ ಅವರು ಬಂದಂಥ ಸಂದರ್ಭದಲ್ಲಿ ಭಾಳಷ್ಟು ಕೆಲವು ಮಾರ್ಗದರ್ಶನವನ್ನು ಮಾಡಿದರು ಅಂತೇಳಿ ನಾವು ಭಾವಿಸಿದ್ವಿ. ಆದರೆ ಅದು ಅಷ್ಟು ಸರಿಯಾಗಿ ಇನ್ನೂ ಕೂಡ ಆಗ್ತಾ ಇಲ್ಲ ಅನ್ನೋದು ಇದೆ. ಇವತ್ತಿಗೂ ಕೂಡ ಭಾಳಷ್ಟು ಕಡೆಯಿಂದ, ಬೀದರಿಂದ ಮತ್ತು ಇದೇ ನಮ್ಮ ದಾವಣಗೆರೆಯಲ್ಲೂ ಕೂಡ ಗೊಂದಲಗಳು ಇವೆಲ್ಲವೂ ಕೂಡ ಕ್ರಿಯೇಟ್ ಆಗ್ತಾ ಇದ್ದಾವೆ. ನಮ್ಮನ್ನು ಯಾರನ್ನೂ ಕೂಡ ಹೇಳಿಲ್ಲ. ಒಂದೇ ಸರಿ ಅಧ್ಯಕ್ಷರುಗಳನ್ನ ಬೆಳಗ್ಗೆ 8 ಗಂಟೆಗೆ ಬಂದು ಘೋಷಣೆ ಮಾಡಿಬಿಡ್ತೀವಿ ಅಂತ ಹೇಳಿಬಿಟ್ಟು ಎಲ್ಲದನ್ನು ಕೂಡ ಮಾಡ್ತಾ ಇದ್ದಾರೆ. ಇದೊಂದು ಸರಿಯಾದಂಥ ಮಾರ್ಗ ಅಲ್ಲ. ನಮ್ಮನ್ನು ಯಾರನ್ನೂ ಕೂಡ ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ಮಂಡಲದಲ್ಲೂ ಕೂಡ ಈ ಥರದ ಗೊಂದಲಗಳು ಶುರುವಾಗ್ತಾ ಇದ್ದಾವೆ. ನಾನು ಸನ್ಮಾನ್ಯ ಅಗರ್ವಾಲ್ ಅವರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊತೀವಿ, ಕೇಂದ್ರಕ್ಕೂ ಕೂಡ ಯಾರು ಇದಕ್ಕೆ ಜವಾಬ್ದಾರಿ ಇದ್ದಾರೆ ಅವರಿಗೆ ನಾವು ನಮ್ಮ ಇಡೀ ಕರ್ನಾಟಕದ ಆರ್ಗನೈಸೇಷನ್ ಹಿತದೃಷ್ಟಿಯಿಂದ ಮತ್ತು BJP ಪಕ್ಷದ ಹಿತದೃಷ್ಟಿಯಿಂದ ನಾವೆಲ್ಲರೂ ರಿಕ್ವೆಸ್ಟ್ ಮಾಡ್ಕೊತೀವಿ, ಒಂದು ಸ್ವಲ್ಪ ಇದಕ್ಕೆ ಯಾರು ಒಬ್ಬರು ಪಕ್ವವಾಗಿರ್ತಕ್ಕಂಥವ್ರನ್ನ ಮತ್ತು ಯಾವುದೇ ವಾಲ್ದೇ ಇರತಕ್ಕಂಥ ರೀತಿಯಲ್ಲಿ ಪಕ್ಷವನ್ನು ಒಳ್ಳೆಯ ದೃಷ್ಟಿನಲ್ಲಿ ಮುನ್ನಡೆಸೋ ರೀತಿಯಲ್ಲಿ ಇದನ್ನು ಒಂದು ಕಡೆಗೆ ಮಾಡದೆ ಎಲ್ಲರನ್ನೂ ಕೂಡ ಒಗ್ಗಟ್ಟಿಂದ ತಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡಿದರೆ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ. ಇಲ್ಲಾಂದರೆ ಅನಿವಾರ್ಯವಾಗಿ ನಾಳೆ ದಿನ ಗೊಂದಲಗಳು ಶುರುವಾಗೋದಕ್ಕೆ
ಎಲ್ಲೂ ಕೂಡ ಅವಕಾಶ ಮಾಡಿಕೊಡಬಾರ್ದು ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಇದರದ್ದು ಪೂರ್ಣ ಒಂದು ಚರ್ಚೆಯನ್ನು ನಾಡಿದ್ದು 31ನೇ ತಾರೀಕು ನಾವೆಲ್ಲರೂ ಕೂಡ ಭಾಳಷ್ಟು ಜನ ಲೀಡರ್ಸ್ಗಳು ಎಲ್ಲರೂ ಕೂಡ ಇಲ್ಲಿ ಸೇರ್ಕೊಂಡವರಿದ್ದೀವಿ. ಇದ್ರ ಬಗ್ಗೆ ಚರ್ಚೆ ಮಾಡ್ಕೊಂಡವರಿದ್ದೀವಿ. ಮೊನ್ನೆನೂ ಕೂಡ ಅಗರ್ವಾಲ್ ಅವರು ಮಾತಾಡಿದ ಮೇಲೆ ನಮ್ಮ ಅಶ್ವಥ್ ನಾರಾಯಣ ಅವರು, ಅಶೋಕ್ ಅವರು, ವಿರೋಧ ಪಕ್ಷದ ನಾಯಕರು ಮತ್ತು ಹಿರಿಯರಾಗಿರ್ತಕ್ಕಂಥ ಸದಾನಂದ ಗೌಡರು ಇವರೆಲ್ಲರೂ ಕೂಡ ಇದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡಿಬಿಟ್ಟು ಅವ್ರದ್ದು ಎಲ್ಲದನ್ನೂ ಕೂಡ ನಮ್ಮ ಇದನ್ನು ಕೂಡ ನಾವು ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದನ್ನು ಅವರೊಂದು ಕಳಿಸ್ಕೊಡೋದು, ನಾವೊಂದು ಮಾಡೋದು, ಮತ್ತೊಬ್ಬರು ಅನೌನ್ಸ್ ಮಾಡೋದು, ಅಲ್ಲಿ ನಮಗೆ ಹೊಂದಾಣಿಕೆ ಆಗದೇ ಇರೋದು ನಾಳೆ ಪಕ್ಷಕ್ಕೆ ಭಾಳಷ್ಟು ಇದಕ್ಕೆ ಮುಜುಗರನೂ ತರ್ತದೆ ಮತ್ತು ಮುಂದಕ್ಕೆ ನಮ್ಮ ಲೋಕಲ್ ಬಾಡೀಸ್ ಎಲೆಕ್ಷನಲ್ಲಿ ಸಂಕಷ್ಟಗಳನ್ನು ಕೂಡ ತರ್ತದೆ. ಮತ್ತು ವಿಶೇಷವಾಗಿ ರಾಮುಲು ಅವರಿಗೆ ಏನಿವತ್ತು ಆ ಥರದ ಘಟನೆ ಆಗಿದೆ, ನಮಗೆಲ್ಲರಿಗೂ ಕೂಡ ಭಾಳ ಮನಸ್ಸಿಗೆ ಅದ್ರ ಬಗ್ಗೆ ಹಸಿಯಾಗಿದೆ, ನೋವಾಗಿದೆ. ಯಾಕಂದರೆ ಒಬ್ಬರು ಲೀಡ್ರ್ ಆಗಿರ್ತಕ್ಕಂಥವ್ರನ್ನ, ಪಕ್ಷಕ್ಕೆ ನಿಷ್ಠೆ ಇರ್ತಕ್ಕಂಥವ್ರಿಗೆ ಈ ಥರ ಆಗಬಾರ್ದಿತ್ತು ಅಂಥೇಳಿ, ಮತ್ತು ಯಾರಿಗೇ ಆದರೂ ಕೂಡ ಮನಸ್ಸಿಗೆ ನೋವು ಆಗಬಾರ್ದಿತ್ತು ಅಂತೇಳಿ ನಾನು ಭಾವಿಸ್ತೀನಿ. ಹಾಗಾಗಿ ನಾವೆಲ್ಲರೂ ಕೂಡ ರಾಮುಲು ಅವ್ರ ಜೊತೆಗೆ ಇದ್ದೀವಿ. ಮತ್ತು ಈ ಥರದ ಸಂದರ್ಭದಲ್ಲಿ ಯಾರೇ ನಾಯಕರು ಕೂಡ ಒಳಗಡೆಗೆ 4 ಗೋಡೆ ಆಗಿರ್ತಕ್ಕಂಥದ್ದು, ಹೊರಗಡೆ ಬರದೇ ಇರತಕ್ಕಂಥ ರೀತಿಯಲ್ಲಿ ನೋಡ್ಕೊಳ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿನೂ ಕೂಡ ಆರ್ಗನೈಸೇಷನ್ ಮಾಡಿದವ್ರಿಗೆ ಇದೆ ಅಂತ ಹೇಳಿ ಕೂಡ ನಾನು ಭಾವಿಸ್ತೀನಿ. ಅದನ್ನು ಆದಷ್ಟು ಅದನ್ನು 4 ಗೋಡೆ ಮಧ್ಯೆ ಚರ್ಚೆ ಆಗಿರ್ತಕ್ಕಂಥದ್ದನ್ನ 4 ಗೋಡೆ ಮಧ್ಯೆ ಇಟ್ಕೊಳ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿಗಳು ಇದ್ದಾವೆ ಅಂತ ಹೇಳಿ ಕೂಡ ನಾನು ಭಾವಿಸ್ತೀನಿ. ಇಷ್ಟು. ಮತ್ತು ನಿನ್ನೆ ದಾವಣಗೆರೆಯಲ್ಲಿ ಕೆಲವೆಲ್ಲವೂ ಕೂಡ ಬೆಳವಣಿಗೆಗಳು ಆಗೋಗಿದ್ದಾವೆ. ಅಲ್ಲಿ ಲೋಕಲ್ ಬಾಡೀಸ್ ಎಲೆಕ್ಷನ್ಸಲ್ಲೂ ಕೂಡ ನಿಮಗೆಲ್ಲರಿಗೂ ಬಿಜಾಪುರದ ಏನಾಗಿದೆ ಅಂತ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಬಿಜಾಪುರದಲ್ಲಿ ಯತ್ನಾಳ್ ಅವರು ಎಲ್ಲರೂ ಕೂಡ ಎಲ್ಲ ಎಲೆಕ್ಷನ್ಸ್ ಎಲ್ಲ ಮುಗಿದೋಗಿದೆ. ಲಾಸ್ಟ್ ಮಿನಿಟಿಗೆಲ್ಲ ವೋಟಿಂಗ್ ಆದಮೇಲೆ ಒಂದೇ ಸರಿ ಸರ್ ಇಲ್ಲೂ ಕೂಡ ಹಾಗೆ ಮಾಡಿದ್ದಾರೆ ಆರ್ಗನೈಸೇಷನ್ ಅವರು. ಸೊ ಅದನ್ನು ಹರೀಶ್ ಅವರು ಅದನ್ನು ಅವ್ರದ್ದೇ ಕ್ಷೇತ್ರ ಆಗಿರೋದ್ರಿಂದ ಅವರು ನೀವು ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ ಅಂತೇಳಿ ನಾನು ಭಾವಿಸ್ತೀನಿ. ಇವಾಗ ಬೂತ್ ಮಟ್ಟದ್ದು ನಡೆದೋಗಿದೆ. ಮಂಡಲದ್ದು ಇಷ್ಟೊತ್ತು ಆಗಲಿ ಎಲ್ಲವೂ ಕೂಡ ಕ್ಲಿಯರ್ ಆಗಬೇಕಿತ್ತು, ಯಾವೂ ಕೂಡ ಕ್ಲಿಯರ್ ಆಗಲಿಲ್ಲ. ಇನ್ನೂ ಕೂಡ ಅದು ನಡೀತಾ ಇದ್ದಾವೆ. ಬಟ್ ಅಷ್ಟರೊಳಗೇ ಇನ್ನೂ ಕೂಡ ಇದೆಲ್ಲವೂ ಆಗ್ತಿದ್ದಾಗೇ 50%, 51% ಆಗಿರ್ತಕ್ಕಂಥ ಜಿಲ್ಲೆಗಳು ಎಲ್ಲವೂ ಕೂಡ ನಾನು ಅನೌನ್ಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡ್ಕೊಳ್ಳೋಕ್ಕಿಂತ ಇದು ಎಲ್ಲವೂ ಕೂಡ ಒಂದು ಡಿಸ್ಟ್ರಿಕ್ಟ್ ಅಂದಮೇಲೆ ಅಕ್ಕಪಕ್ಕ ಡಿಸ್ಟ್ರಿಕ್ಟಿಗೆ ಮತ್ತು ರಾಜ್ಯಕ್ಕೂ ಕೂಡ ವ್ಯಾಪ್ತಿನಲ್ಲಿರ್ತದೆ. ಹಾಗಾಗಿ ಎಲ್ಲದನ್ನು ಕೂಡ ಎಲ್ಲ ಜಿಲ್ಲೆಗಳನ್ನು ಕೂಡೀಕರಿಸಿ ಒಂದು ಸ್ಟ್ಯಾಂಡನ್ನು ಸ್ಟೇಟ್ ಲೀಡರ್ಸ್ಗಳು ಮತ್ತು ಇದೆಲ್ಲದನ್ನು ಕೂಡ ಕೂತು ಮಾತಾಡಿದರೆ ಒಂದು ಕನ್ಸೆನ್ಸಸ್ ಬರ್ತದೆ, ಒಂದು ಒಮ್ಮತ ಬರ್ತದೆ. ಎಲ್ಲೂ ಕೂಡ ಮನಸ್ತಾಪಗಳು ಇರೋದಿಲ್ಲ ಮತ್ತು ಕಾರ್ಯಕರ್ತರಿಗೆ ಒಂದೇ ಮನಸ್ಸಿನಿಂದ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಮಾತನಾಡಿ. ಅನೌನ್ಸು ಇವಾಗ ಬೀದರ್ ಬೆಳಗ್ಗೆ ಇಟ್ಟಿದ್ರು, ಇವ್ರದ್ದು ಇತ್ತು. ಸೊ ಇವೆಲ್ಲ ಹೇಳ್ತಾರೆ. ಭಾಳಷ್ಟು ಜನ ನಮಗೆ ಫೋನ್ ಮಾಡಿದ್ರು, ಬೇರೆ ಎಲ್ಲ ಜಿಲ್ಲೆಯಿಂದನೂ ಫೋನ್ ಮಾಡಿದ್ದಾರೆ. ಹಾಗಾಗಿ ವಿ ರಿಕ್ವೆಸ್ಟ್ ಅಂಬಲಿ ಹೂವರ್ ಈಸ್ ರೆಸ್ಪಾನ್ಸಿಬಲ್, ಯಾರು ಇದಕ್ಕೆ ಜವಾಬ್ದಾರಿ ಇದ್ದಾರೆ ಡೆಲ್ಲಿ ಮಟ್ಟದಲ್ಲೂ ಮತ್ತು ರಾಜ್ಯ ಮಟ್ಟದಲ್ಲೂ, ತತ್ಕ್ಷಣ ಇದನ್ನು ನಿಲ್ಲಿಸ್ಕೊಂಡು ಇದನ್ನೆಷ್ಟು ಈ ಸಮಸ್ಯೆಗಳೇನಿದ್ದಾವೆ ಇವನ್ನೆಲ್ಲನೂ ಕೂಡ ಬಗೆಹರಿಸ್ಕೊಂಡ್ಬಿಟ್ಟು ಮಾಡಿಬಿಟ್ರೆ ಎಲ್ಲ ಕಾರ್ಯಕರ್ತರಿಗೂ ಕೂಡ ಒಂದು ಸಮಾಧಾನ ಆಗುತ್ತೆ ಮತ್ತು ಒಳ್ಳೆ ರೀತಿಯಲ್ಲಿ ಸಂಘಟನೆಯೂ ಕೂಡ ಆಗುತ್ತೆ ಅಂತೇಳಿ ನಾನು ವಿನಂತಿ. ಈಗ ರಾಮುಲು ವಿಚಾರದಲ್ಲಿ ರಾಜ್ಯ ನಾಯಕರು ನಡ್ಕೊಂಡಿರುವಂಥದ್ದು ಸರಿ ಇಲ್ವೋ ಅಥವಾ ಕೇಂದ್ರ ನಾಯಕರು ನಡ್ಕೊಂಡಿರುವಂಥ ರೀತಿ ಸರಿ ಇಲ್ವೋ? ಈ ಥರ ವಿಚಾರ ಯಾರೇ ಒಂದೊಂದ್ಸರಿ ಎಲೆಕ್ಷನ್ಸಲ್ಲಿ ಹೀಗೆ ಆಗುತ್ತೆ, ಹೀಗೆ ಮಾಡ್ತೀವಿ ಅಂತಕ್ಕಂಥದ್ದು ಹೇಳೋದಕ್ಕೆ ಸಾಧ್ಯ ಆಗಲ್ಲ. ರಿಸಲ್ಟ್ ಬಂದ ಮೇಲೆ ನಾವು ಹೇಳಕ್ಕೆ ಶುರು ಮಾಡ್ತೀವಿ, ಇವರಿಂದ ತಪ್ಪಾಯಿತು ಅಂತ ಹೇಳಕ್ಕೆ ಶುರು ಮಾಡ್ತೀವಿ. ಸೊ ಈ ಚರ್ಚೆಗಳೇನಿದಾವಲ್ಲ, ಈ ಒಂದು ಮಂಥನ ಮಾಡ್ತಕ್ಕಂಥದ್ದು, ಇವನ್ನೆಲ್ಲವನ್ನು ಕೂಡ ಒಂದು ಸರಿನಾ ತಪ್ಪ ಅಂತ ತೂಗ್ತಕ್ಕಂಥದ್ದು ಏನಿದ್ದಾವೆ, ಇವು 4 ಗೋಡೆ ಮಧ್ಯೆ ಆಗಬೇಕು. ಅದನ್ನು ಹೊರಗಡೆ ತರ್ತಾ ಇದ್ದಾಗ ಯಾರು ತಪ್ಪು ಯಾರು ಸರಿ ಅಂತೇಳಿ ತೂಗೋದಕ್ಕೆ ಆಗೋದಿಲ್ಲ. ಅದು ಕೇಂದ್ರ ರಾಜ್ಯದ್ದಲ್ಲ. ಇದಕ್ಕೆ ಮಧ್ಯದಲ್ಲಿ ಸಿಗಾಕೊಳ್ಳೋರು ಯಾರು ಅಂದರೆ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಸಿಗಾಕೊಳ್ಳೋಕೆ ಶುರು ಮಾಡ್ತಾರೆ. ಅದು ಆಗೋದಕ್ಕೆ ಬಿಡಬಾರ್ದು ಅಂತೇಳಿ ತಪ್ಪು ಸರಿ ತೂಗೋದಕ್ಕೆ ನಾನು ಇಲ್ಲಿ ಕೂತಿಲ್ಲ, ಮತ್ತು ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೂ ನಾನು ಹೊರಟಿಲ್ಲ. ಹಾಗಾಗಿ ಆ ಜಾಗದಲ್ಲಿ ಎಲ್ಲಿ ಕೂತಿದ್ರೋ ಅಲ್ಲೇ ಅದು ಬಗೆಹರಿಸ್ಕೋಬೇಕಿತ್ತು, ಅಲ್ಲೇ ಉತ್ತರ ಸಿಗಬೇಕಿತ್ತು ಅನ್ನೋದು ನನ್ನ ವಾದ. ಇಲ್ಲ, ಆ ವಿಚಾರವಾಗಿ ನನ್ನ ಅಭಿಪ್ರಾಯ, ಯಾಕಂದರೆ ಅವರೇ ಇದ್ದವರಿದ್ದಾರೆ, ಅವತ್ತು ಶಾಸನ ಸಭೆಯಲ್ಲಿ ಅವರು ಇದ್ದವರಿದ್ದಾರೆ. ನಿಮ್ಮ ಪ್ರಶ್ನೆ ಓಂ ನಮಃ ಶಿವಾಯ. ನಾನು ಮೌನಿ ಅಮಾಸೆ ಮೌನವಾಗಿರಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಬಂದೆ. ಆದರೆ ಅದಾಗಲಿಲ್ಲ. ಕಾರಣ, ನಿನ್ನೆ ದಾವಣಗೆರೆಯಿಂದ ಜಿಲ್ಲಾಧ್ಯಕ್ಷರಾಗಿದ್ದಂಥ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಂಥ ರಾಜಶೇಖರ್ ಅವರು ಫೋನ್ ಮಾಡಿ ನನಗೆ ಮತ್ತೆ 3 ವರ್ಷ
ಅಧ್ಯಕ್ಷರಾಗಿ ಕಂಟಿನ್ಯೂ ಆಗಲಿಕ್ಕೆ ಆದೇಶ ಬಂದಿದೆ. ನಾಳೆ 11 ಗಂಟೆಗೆ ಪತ್ರಿಕಾಗೋಷ್ಠಿ ಇದೆ, ತಾವು ಬರಬೇಕು ಅಂತೇಳಿ ಏನು ಆಗ್ತಕ್ಕಂಥ ರಾಜಶೇಖರ್ ಅವರು ಫೋನ್ ಮಾಡೋದು. ಆ ವಿಚಾರವಾಗಿ ನಾನು ಕಳೆದ ನಮ್ಮ ರಾಮ್ ಮೋಹನ್ ಅಗರ್ವಾಲ್ ಅವರು ಶಾಸಕಾಂಗ ಸಭೆ ಕರೆದಂಥ ಸಂದರ್ಭದಲ್ಲಿ ಬಹಿರಂಗವಾಗಿ ನಾನು ಹೇಳಿದೆ ಏನಂತ ಅಂದರೆ, ದಾವಣಗೆರೆ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರು ಅವರ ತಂಡ, ದಾವಣಗೆರೆಯ ಮಾಜಿ ಶಾಸಕರುಗಳು, ಪದೇ ಹೇಳೋದು ಬೇಡ, ಇವರಿಂದ ಸೋಲುಂಟಾಗಿದೆ. ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೂ ಕೂಡ ದಾವಣಗೆರೆ ಲೋಕಸಭಾ ಕ್ಷೇತ್ರದ ತಾವು ಮೀಟಿಂಗನ್ನು ಕರೆದಿಲ್ಲ ಅಂತ ಹೇಳಿದಾಗ ಕೂಡ ಅಗರ್ವಾಲ್ ಅವರು ಒಪ್ಕೊಂಡ್ರು. ಹೌದು, ಅನಿವಾರ್ಯ ಕಾರಣಗಳಿಂದ ದಾವಣಗೆರೆ ಲೋಕಸಭೆ ಮೀಟಿಂಗ್ ಮಾಡೋಕ್ಕಾಗಿಲ್ಲ, ತಪ್ಪಾಗಿದೆ ಅಂತಕ್ಕಂಥದ್ದನ್ನು ಕೂಡ ಸಭೆಯಲ್ಲಿ ಬಹಿರಂಗವಾಗಿ ಅವರು ಹೇಳಿದರು. ಇಷ್ಟು ಆಗಿದ್ದು ಕೂಡ ನಂತರ ನಡೆದಂಥ ಕೋರ್ ಕಮಿಟಿಯಲ್ಲಿ ಜಿಲ್ಲಾಧ್ಯಕ್ಷರ ವಿಚಾರದಲ್ಲಿ ರಾಜ್ಯಾಧ್ಯಕ್ಷರು ತಪ್ಪು ಮಾಡ್ತಾ ಇದ್ದಾರೆ, ಯಾರನ್ನೂ ಕೂಡ ಗೌರವ ಕೊಡದೆ, ಹಿರಿಯ ನಾಯಕರಿಗೂ ಕೂಡ ತಿಳಿಸದೆ ಇವರು ಜಿಲ್ಲಾಧ್ಯಕ್ಷರ ಘೋಷಣೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಗು ಬಂದಂಥ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರು ಎಲ್ಲ ಹಿರಿಯರ ಜೊತೆ ಚರ್ಚೆ ಮಾಡಿ ನಾನು ಜಿಲ್ಲಾಧ್ಯಕ್ಷರು ಘೋಷಣೆ ಮಾಡ್ತೀನಿ ಅಂತ ಹೇಳಿದ್ದು ಪತ್ರಿಕೆ ಮೂಲಕ ನಾವು ನೋಡಿದ್ವಿ. ಆದರೆ ನಿನ್ನೆ ದಿಢೀರ್ನೆ ಇವತ್ತು 11 ಗಂಟೆಗೆ ಪತ್ರಿಕಾಗೋಷ್ಠಿ ಮೂಲಕ ನಾವು ಎಲ್ಲ 25 ಜಿಲ್ಲಾಧ್ಯಕ್ಷರು ಘೋಷಣೆ ಮಾಡ್ತೀವಿ ಅಂತ ಅಂದಾಗ ನಾವೆಲ್ಲ ಹೇಳಿದ್ದಕ್ಕೆ ರಾಜ್ಯದ BJPಯ ಹಿರಿಯ ನಾಯಕರಿಗೆ ಗೌರವ ಇಲ್ವಾ? ಏನಿದು ರಾಜ್ಯದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಕ್ಕಂಥವ್ರದ್ದೇ ಮೇಲ್ಗೈ ಆಗ್ತಾ ಇದೆನಾ? ನನಗೆ ತುಂಬ ನೋವಾಗ್ತದೆ. ತಾವೊಂದು ಪ್ರಶ್ನೆ ಕೇಳಿದ್ರಿ, ರಾಮುಲು ಅವ್ರ ವಿಚಾರದಲ್ಲಿ ಇದು ರಾಜ್ಯ ನಾಯಕರು ತಪ್ಪು ಮಾಡಿದ್ದೋ ಅಥವಾ ಅಗರ್ವಾಲ್ ಅವ್ರು ತಪ್ಪು ಮಾಡಿದ್ರು ಅಂತಕ್ಕಂಥ ಪ್ರಶ್ನೆಗೆ ನನ್ನ ಉತ್ತರ ಏನಂದರೆ, ರಾಜ್ಯ ನಾಯಕರು ಸುಳ್ಳು ವಿಚಾರವನ್ನು ರಾಷ್ಟ್ರ ನಾಯಕರಿಗೆ ಮುಟ್ಟಿಸಿದ ಕಾರಣ ಅಗರ್ವಾಲು ಈ ರೀತಿ ರಾಮುಲು ಅವ್ರ ವಿರುದ್ಧ ಮಾತಾಡಬೇಕಂತೆ. ಇದಕ್ಕೆ ಕಾರಣ ರಾಜ್ಯ ನಾಯಕರು ಮಾಡಿದಂಥ ಈ ಒಂದು ಕೆಟ್ಟ ವಿಚಾರ ಅಂತಕ್ಕಂಥದ್ದನ್ನ ಸ್ಪಷ್ಟಪಡಿಸ್ತೇನೆ. ಇದ್ರ ಜೊತೆ ಬರೀ ರಾಜ್ಯಾಧ್ಯಕ್ಷರ ಜೊತೆಗಿರ್ತಕ್ಕಂಥವ್ರು ಬರೀ ಪಕ್ಷ ವಿರೋಧ ಚಟುವಟಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ, ನಿನ್ನೆ ರಾಣೆಬೆನ್ನೂರು ನಗರಸಭಾ ಅಧ್ಯಕ್ಷರ ಚುನಾವಣೆ ಇತ್ತು. ರಾಣೆಬೆನ್ನೂರು ನಗರಸಭಾ ಚುನಾವಣೆ ಭಾರತೀಯ ಜನತಾ ಪಕ್ಷ 35 ಸದಸ್ಯರಲ್ಲಿ 22 ಸದಸ್ಯರು ಭಾರತೀಯ ಜನತಾ ಪಕ್ಷದ ಬೆಂಬಲಿತ, 3-4 ಜನ ಬೆಂಬಲಿತರು, 15-16 ಜನ ಪಕ್ಷದ ಸಿಂಬಲಿಂದ ಗೆದ್ದಂಥವರಿದ್ದರು. 22 ಸಂಖ್ಯೆ ಇತ್ತು. ಆ ಸಂದರ್ಭದಲ್ಲಿ ರಾಣೆಬೆನ್ನೂರು ಅಧ್ಯಕ್ಷರು ಫೋನ್ ಮಾಡಿದರು, ಸರ್ 22 ಸಂಖ್ಯೆ ಇದೆ, ಆದರೆ ಜಿಲ್ಲಾಧ್ಯಕ್ಷರು ಮಾಜಿ ಶಾಸಕರು ಏನು ಇವತ್ತು ವಿಜೇಂದ್ರ ಅವರು ಶಿಷ್ಯಂದರು ದಾವಣಗೆರೆ ಲೋಕಸಭೆಯಲ್ಲಿ ಮೋಸ ಮಾಡಿದ್ರು, ಅದೇ ರೀತಿ ಅಲ್ಲಿನ ಜಿಲ್ಲಾಧ್ಯಕ್ಷರು ನಮ್ಮ ನಗರಸಭಾ ಸದಸ್ಯರನ್ನು ಕಾಂಗ್ರೆಸ್ ಕಡೆ ಕಳಿಸ್ತಾ ಇದ್ದಾರೆ, ದಯವಿಟ್ಟು ವಿಪ್ ಕೊಡಲಿಕ್ಕೆ ಪಕ್ಷಕ್ಕೆ ತಿಳಿಸ್ರಿ ಅಂತ ಹೇಳಿದಾಗ ರಾಣೆಬೆನ್ನೂರ ಜವಾಬ್ದಾರಿಯನ್ನು ವಿಧಾನ ಪರಿಷತ್ ಸದಸ್ಯರಾದಂಥ ಅರುಣ್ ಕುಮಾರ್ ಅವರಿಗೆ ವಹಿಸಲಾಗಿತ್ತು. ನಾನು ತಕ್ಷಣ DS ಅರುಣ್ ಕುಮಾರ್ ಅವರು ವಿಧಾನ ಪರಿಷತ್ ಅವ್ರಿಗೆ ಫೋನ್ ಮಾಡಿದೆ, ನೋಡಿ ನಗರಾಧ್ಯಕ್ಷರು ಮತ್ತು ಕಾರ್ಯಕರ್ತರು ಹೇಳ್ತಾ ಇದ್ದಾರೆ 22 ಸಂಖ್ಯೆ ಇರ್ತಕ್ಕಂಥದ್ದನ್ನ ಜವಾಬ್ದಾರಿಯುತ ಜಿಲ್ಲಾಧ್ಯಕ್ಷರೇ ಕಾಂಗ್ರೆಸ್ ಕಡೆ ಕಳಿಸ್ತಾ ಇದ್ದಾರೆ, ನೀವು ವಿಪ್ ಕೊಡಿ ಅಂತೇಳಿ ಸುಮಾರು 8-10 ಬಾರಿ ಅವ್ರಿಗೆ ಫೋನ್ ಮಾಡಿದೆ. ಆದರೂ ಕೂಡ DS ಅರುಣ್ ಅವರು ವಿಪ್ ಕೊಡಲಿಲ್ಲ. ನಿನ್ನೆ ನಡೆದಂಥ ಚುನಾವಣೆಯಲ್ಲಿ ಅದರಲ್ಲೂ ನಮ್ಮ ಪಕ್ಷದ ಮಾಜಿ ಶಾಸಕರು ತಿಳುವಳ್ಳಿ ಶಿವಣ್ಣವರು ಅವರ ಪುತ್ರ ಗುರುರಾಜ್ ಶಿವಣ್ಣವ್ರಿಗೆ ಸೋಲುಂಟಾಯಿತು. ಅದೇ ರೀತಿ ಉಪಾಧ್ಯಕ್ಷರಾಗಿ ಗುರುರಾಜ್ ಶಿವಣ್ಣವ್ರು ಪರಾಭವಗೊಂಡರು. ಕವಿತಾ ಬಸವರಾಜ್ ಹೆದ್ದೇರಿ ಅಂತಕ್ಕಂಥವ್ರು ಅಧ್ಯಕ್ಷ ಚುನಾವಣೆಯಲ್ಲಿ ಪರಾಭವಿತರು. ನೋಡಿ, ವಿಜೇಂದ್ರ ಇದು ಮಂಡಲ ಅಲ್ಲ, ನಗರಸಭಾ ಚುನಾವಣೆಯಲ್ಲಿ 22 ಸಂಖ್ಯೆ BJPದಿದೆ 35ರಲ್ಲಿ. ಆದರೆ ವಿಜೇಂದ್ರ ಅವರ ಶಿಷ್ಯರು ಇಡೀ ರಾಜ್ಯದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ದಾರೆ ಅನ್ನೋಕ್ಕೆ ರಾಣೆಬೆನ್ನೂರು ನಗರಸಭೆ ಚುನಾವಣೆ ಕೂಡ ಇವತ್ತು ಒಂದು ಉದಾಹರಣೆ ನಾನು ಕೊಡ್ತಾ ಇದ್ದೀನಿ. ದಯವಿಟ್ಟು ರಾಷ್ಟ್ರೀಯ ನಾಯಕರು ಗಮನ ಹರಿಸಬೇಕು. ವಿಜೇಂದ್ರ ಅವರು ಜಿಲ್ಲಾಧ್ಯಕ್ಷರುಗಳನ್ನು ಸ್ಥಳೀಯ ಚುನಾವಣೆಗಳಲ್ಲಿ ಪಕ್ಷ ವಿರೋಧಿ ಮಾಡ್ತಕ್ಕಂಥವ್ರ ಒಂದು ಬೆಂಬಲ ಕೊಡ್ತಾ ಇದ್ದಾರೆ. ಅವ್ರು ಹೇಳ್ದಂಗೆ ಕೇಳೋರು ಆದರೆ ಮಾತ್ರ ಅವ್ರಿಗೆ ಅವಕಾಶ ಕೊಡ್ತಾರೆ. ಇದನ್ನು ಕೂಡ ನಾವು ಸಂಪೂರ್ಣವಾಗಿ ಖಂಡಿಸ್ತೀವಿ. ಇಡೀ ರಾಜ್ಯದಲ್ಲಿ ಯಾವುದೇ ಜಿಲ್ಲಾಧ್ಯಕ್ಷರ ಘೋಷಣೆ ಆಗಬಾರ್ದು. ಇಡೀ ಕೋರ್ ಕಮಿಟಿ ಸಭೆ ನಡೆದು
ನಂತರ ಇವರು ಒಮ್ಮತದಿಂದ ಜಿಲ್ಲಾಧ್ಯಕ್ಷರನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಸೂಕ್ತ. ಅದೇ ರೀತಿ ಮಂಡಲಾಧ್ಯಕ್ಷರುಗಳನ್ನು ಕೂಡ ಬೆಂಗಳೂರಿನಲ್ಲಿ ಕೂತು ಬರ್ಕೊಂಡಿದ್ದಾರೆ ಹೆಸರನ್ನ. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಸಭೆ ಇವತ್ತು ಮನೆಯಲ್ಲಿ ಮಾಡಿದ್ದಾರೆ, ಅಧ್ಯಕ್ಷರ ಮನೆಯಲ್ಲಿ ಸಭೆ ಮಾಡಿದ್ದಾರೆ. ಈ ರೀತಿಯ ಅನೇಕ ತಪ್ಪುಗಳನ್ನು ರಾಜ್ಯಾಧ್ಯಕ್ಷರ ಮಾರ್ಗದರ್ಶನದಲ್ಲಿ ನಡೀತಾ ಇದೆ. ಇದು ಪಕ್ಷ ಒಂದು ಮನೆತನಕ್ಕೆ ಗುತ್ತಿಗೆ ಕೊಟ್ಟೋ ರೀತಿಯಲ್ಲಿ ವರ್ತನೆ ನಡೀತಾ ಇದೆ. ನಾವು ಇದನ್ನು ಖಂಡಿಸ್ತೀವಿ. ರಾಷ್ಟ್ರೀಯ ನಾಯಕರು ಮಧ್ಯಪ್ರವೇಶ ಮಾಡಿ ಕರ್ನಾಟಕದ ಎಲ್ಲ ವಿಚಾರಗಳ ಕಡೆ ಗಮನ ಹರಿಸಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ತಮ್ಮ ಮೂಲಕ ನಾನು ಮಾಡ್ತೇನೆ. ದಾವಣಗೆರೆ ಒಂದೇ ಅಲ್ಲ, ಎಲ್ಲಾ ಜಿಲ್ಲೆಗಳು ಈಗ ಏನು ಕೋರ್ ಕಮಿಟಿ ಫೈನಲ್ ಮಾಡಿದ್ರು 24-25 ಹೈಕಮಾಂಡ್ ಕಳಿಸಿದಾರಂತೆ. ಹೌದು, ಹೈಕಮಾಂಡ್ ಇನ್ನೂ ಅಪ್ರೂವಲ್ ಆಗಿ ಬಂದಿಲ್ಲ ಅಂತ ನೀವು ಹೇಳ್ತಿರೋದು. ದಾವಣಗೆರೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಸರ್. ನಿನ್ನೆ 25 ಜಿಲ್ಲಾಧ್ಯಕ್ಷರ ಘೋಷಣೆ 11 ಗಂಟೆಗೆ ಆಗಬೇಕು ಇವತ್ತು. ಅಂಥೇಳಿ ಸಮಯ ನಿಗದಿ ಮಾಡಿ ನಮಗೂ ಕೂಡ 11 ಗಂಟೆಗೆ ಪತ್ರಿಕಾಗೋಷ್ಠಿ ಇದೆ, ಬನ್ನಿ ಅಂತೇಳಿ ಅವರೇ ನಮಗೆ ಕರೆದು. ಜಿಲ್ಲಾಧ್ಯಕ್ಷ 25 ಜಿಲ್ಲೆ ಎಲ್ಲ 25 ಅವರವರ ಜಿಲ್ಲಾ ಕೇಂದ್ರದಲ್ಲಿ 11 ಗಂಟೆಗೆ ಪತ್ರಿಕಾಗೋಷ್ಠಿ ಮೂಲಕ ಮಾಡಬೇಕಂತೇಳಿ ಎಲ್ಲ ಚುನಾವಣಾಧಿಕಾರಿಗಳಿಗೆ ನಮ್ಮ ರಾಜ್ಯ ಚುನಾವಣಾಧಿಕಾರಿಗಳಾದಂಥ ಗಣೇಶ್ ಕಾರ್ಣಿಕ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದು ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಇದೆ ಅದಕ್ಕೆ. ಬಟ್ ಅದಕ್ಕೆ ಈ ಥರ ಈಗ ರೆಗ್ಯುಲರ್ ಫಾರ್ಮೇಟಲ್ಲಿ ಆಗಿದ್ದರೆ ಶುಡ್ ನಾಟ್ ಬಿ ಎನ್ ಪ್ರಾಬ್ಲಮ್. ಅದು ಪ್ರೋಸೆಸ್ಸಲ್ಲಿ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಪ್ರಕಾರನೇ ಆಗ್ಬಿಡೋದು. ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲಿ ಏನಾಗಿದೆ ಅಂದರೆ ಈ ಥರದ ಹಿಂಗೆ ಗೊಂದಲ ಆಗಿದೆ. ಇವಾಗ ಏನು ಮಾಡಬೇಡಿ, ಒಂದು ರಾಜ್ಯ ನಾಯಕರುಗಳು ಎಲ್ಲರೂ ಕೂಡ ಹೀಗೆ ಒಂದೊಂದು ಸ್ಟೇಟ್ಮೆಂಟ್ ಮಾಡ್ತಾ ಇದ್ದಾರೆ. ಒಂದು ಸರಿ ಎಲ್ಲ ಕೂತು ಇದನ್ನು ರಾಷ್ಟ್ರ ನಾಯಕರುಗಳ ಜೊತೆಗೆ ಒಂದು ಕನ್ಸೆನ್ಸಸ್ ತಗೊಂಡ್ಬಿಟ್ಟು ಎಲ್ಲದನ್ನೂ ಕೂಡ ಒಟ್ಟಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಆ ಪ್ರಕಾರ ಓಕೆ ಅಂತ ಹೇಳಿದರು. ಬಟ್ ಸಡನ್ಲಿ ನಿನ್ನೆ ಮೊನ್ನೆಯಿಂದ ಇದು ಶುರು ಹೊತ್ಕೊಂಡಿದ್ದು ಭಾಳಷ್ಟು ಗೊಂದಲಕ್ಕೆ ಈಡಾಗಿದೆ. ನಿನ್ನೆ ಬೀದರ್ನವ್ರು ಫೋನ್ ಮಾಡಿದ್ರು ಎಲ್ಲರೂ, ಈಶ್ವರ ಠಾಕೂರ್ ಅವರು ಎಲ್ಲರೂ ಮತ್ತು ರವಿ ಅವರು ಎಲ್ಲರೂ ಫೋನ್ ಮಾಡಿದರು. ಇಲ್ಲ ಹಿಂಗೆ ಬೆಳಗ್ಗೆ 8 ಗಂಟೆಗೆ ಬರ್ತಾ ಇದ್ದಾರಂತೆ, ಏನು ಮಾಡೋದು ಅಂದರು. ಇಲ್ಲ ನಮಗೆಲ್ಲರಿಗೂ ಕೂಡ ಈಗ ಏನು ಮಾಹಿತಿ ಇಲ್ಲ, ನನಗೆ ನಾನು ಸ್ವಲ್ಪ ತಿಳ್ಕೊಳ್ತೀನಿ ಅಂತೇಳಿ ಮತ್ತು ರಾತ್ರಿ ಎಲ್ಲರಿಗೂ ಫೋನ್ ಮಾಡಿ ಇಲ್ಲ ಹೌದು ಹಿಂಗೆ ಇದು ಆಗ್ತಾಯಿದೆ ಅಂತೇಳಿ ಮತ್ತು ಆಮೇಲೆ ದಾವಣಗೆರೆ ಇವ್ರು ಫೋನ್ ಮಾಡಿದರು. ಸೊ ಈ ಥರ ಸಮಸ್ಯೆಗಳು ಮಾಡೋದ್ರಿಂದ ಎಲ್ಲವೂ ಕೂಡ ಒಂದಕ್ಕೊಂದಕ್ಕೆ ಗೊಂದಲ ಆಗುತ್ತೆ. ಮಾಡಬೇಡಿ, ಇದಿಷ್ಟೂ ಕೂಡ ಬಗೆಹರಿಸ್ಕೊಳ್ಳಿ. ರಾಮುಲೂರು ಇಶ್ಯೂಸ್ ಇದೆ, ಮತ್ತು ನಮ್ಮ ವಕ್ಫ್ ಟೀಮ್ನವ್ರದ್ದು ನಮ್ಮದೆಲ್ಲರದು ಕೂಡ ಯತ್ನಾಳ್ ಅವ್ರ ಜೊತೆಗೆ ಇರ್ತಕ್ಕಂಥ ಒಂದು ಟೀಮ್ ಇದೆ. ಮತ್ತು ಇವಾಗ ಬೇರೆ ಇನ್ನೊಂದು ಟೀಮು ಮೊನ್ನೆ ಹೋಗ್ಬಿಟ್ಟು ಸದಾನಂದ ಗೌಡರು ಮನೆಯಲ್ಲೂ ಕೂಡ ಕೂತು ಚರ್ಚೆ ಮಾಡಿದ್ದಾರೆ. ಟೀಮ್ ಅಂತ ಹೇಳೋದಿಲ್ಲ ನಾನು ಅವ್ರನ್ನ, ಬಿಕಾಸ್ ಅವ್ರು ಹಿರಿಯ ನಾಯಕರುಗಳಿದ್ದಾರೆ. ಅವರು ಎಲ್ಲರೂ ಕೂತು ಒಂದು ಚರ್ಚೆ ಮಾಡಿದ್ದಾರೆ. ಅವರು ಎಲ್ಲರೂ ಜಿಲ್ಲಾಧ್ಯಕ್ಷರುಗಳನ್ನ ಇದನ್ನೆಲ್ಲದನ್ನೂ ಕೂತು ಚರ್ಚೆ ಮಾಡಬೇಕು, ನಮ್ಮದೇ ಒಂದು ಪಟ್ಟಿ ಇದೆ ಅನ್ನೋದನ್ನು ಅನೌನ್ಸ್ ಮಾಡಿದ್ದಾರೆ. ಹಾಗಾಗಿ ಲೀಡರ್ ಆಫ್ ದ ಅಪೋಸಿಷನ್ ಅವ್ರ ಜೊತೆಗೆ ಮತ್ತು ಎಲ್ಲರ ಹತ್ರ ಮಾಡ್ಕೊಂಡು ಹೋಗೋದು ಭಾಳ ಸೂಕ್ತ ಅಂತೇಳಿ ನನ್ನ ವಿನಂತಿ. ಆ ಪ್ರಕಾರ ಹೋದರೆ ಪಕ್ಷ ಸಂಘಟನೆಯೂ ಆಗುತ್ತೆ, ಭದ್ರ ಆಗುತ್ತೆ. ಗೊಂದಲಗಳಿಗೆ ಇತ್ತೀಚೆಗೆ ಹಾಡಬೇಕು ಅನ್ನೋ ಇಚ್ಛೆ ಏನಿದೆ ಅದಕ್ಕೆ ಉತ್ತರ ಸಿಕ್ಕಂಗಾಗತ್ತೆ. ಇಲ್ಲಾಂದರೆ ಇದನ್ನು ಬೆಳೆಸಬೇಕು, ಇದನ್ನು ಏನಾದ್ರು ಮಾಡಿಬಿಟ್ಟು ಇದೇ ರೀತಿಯಲ್ಲಿ ಇಡಬೇಕು ಅನ್ನೋ ವಾತಾವರಣದಲ್ಲಿ ಇಡೋದಾದರೆ ಕೇಂದ್ರ ವರಿಷ್ಠರು ಇದಕ್ಕೆ ಸೂಕ್ತವಾಗಿರತಕ್ಕಂಥ ಒಂದು ನಿರ್ಧಾರವನ್ನು ತಗೊಳ್ತಕ್ಕಂಥ ಸಮಯ ಬಂದಿದೆ ಅಂತೇಳಿ ನಾನು ಭಾವಿಸ್ತೇನೆ. ಈಗ ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆ ಸಂಬಂಧಪಟ್ಟಂತೆ ನಾವೇ ಸ್ಪರ್ಧೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದು ನಿರ್ಧಾರ ಆಯ್ತು ಸರ್ ನಿಮ್ಮ ಸಭೆಯಲ್ಲಿ? ಅದನ್ನು 31ಕ್ಕೆ ನಾಡಿದ್ದಕ್ಕೆ ವಿ.ಆರ್. ಸಿಟಿಗೆ ಎಲ್ಲರೂ ಬರ್ತಾ ಇದ್ದಾರೆ. ಎಲ್ಲ ಡಿಸ್ಟ್ರಿಕ್ಟ್ಸಿಂದನೂ ಮುಖಂಡರುಗಳು ಅವತ್ತು ಇಲ್ಲಿ ಬರ್ತಾ ಇದ್ದಾರೆ. ಆ ಮಾಹಿತಿನ ಪಕ್ಕಾ ಮಾಹಿತಿನ ತಮಗೆ ನಾನು ತಿಳಿಸ್ತೀನಿ. ಅರವಿಂದ್ ಅವ್ರ ಹತ್ರ ಮಾತನಾಡಿ ಯತ್ನಾಳ್ ಅವರು ಮತ್ತು ರಮೇಶ್ ಜಾರಕಿಹೊಳಿ ಅವ್ರ ಹತ್ರ ಒಂದ್ಸರಿ ಸಂಘ ಮಾತಾಡ್ಬಿಟ್ಟು ನಾನು ಹೇಳ್ತೇನೆ. ಈ ರೀತಿ ಅವರೇ ಯುನಾನಿಮಸ್ ಆಗಿ ಅಥವಾ ಅವರೇ ಬೇಕಾದವ್ರನ್ನ ಆಯ್ಕೆ ಮಾಡೋದು ರಾಜ್ಯಾಧ್ಯಕ್ಷರ ಆಯ್ಕೆಗೆ ಆಕ್ಚುಲಿ ಸೂಕ್ತವಾದಂಥವ್ರನ್ನ ಸೂಕ್ತವಾದಂಥವ್ರನ್ನ ರಾಜ್ಯದಲ್ಲಿ ನಮ್ಮ ಪಕ್ಷವನ್ನು ಶಕ್ತಿಯುತ ಕಟ್ತಕ್ಕಂಥ ಶಕ್ತಿ ಇರ್ತಕ್ಕಂಥವ್ರನ್ನ ಘೋಷಣೆ ಮಾಡಿದರೆ ನಾವು ಸಂಪೂರ್ಣವಾಗಿ ಬೆಂಬಲ ಮಾಡ್ತೀವಿ. ಇದು ಅನ್ಕೊಂಡಂಗೆ ಈ ಎಲೆಕ್ಷನ್ಸ್ಗಳು ಅಲ್ಲ. ಇವರು ಆಯ್ಕೆ ಮಾಡಿದ ತಕ್ಷಣವೇ ಅವರೆಲ್ಲರೂ ಕೂಡ ವೋಟರ್ಸ್ ಆಗ್ತಾರೆ ಅನ್ನೋದು ಕೂಡ ಅಲ್ಲ. ಇಟ್ ಈಸ್ ಓನ್ಲಿ ಎಲೆಕ್ಟೆಡ್ ಅಧ್ಯಕ್ಷರುಗಳನ್ನು ಮಾತ್ರ ಅಲ್ಲಿಗೆ ಬರಬೇಕಾಗತ್ತೆ ವೋಟಿಂಗಿಗೆ. ಮತ್ತು ತದನಂತರ ಮಂಡಲದಿಂದ ಇಷ್ಟು ಜನ ಇದ್ದಾರೆ, ಶಾಸಕರಿಂದ ಇಷ್ಟು ಜನ ಇದ್ದಾರೆ, ಮತ್ತು ಸಂಘಟನೆಯಿಂದಲೂ ಕೂಡ ಇಷ್ಟು ಜನ ಅಂತ ಹೇಳಿ ಬರ್ತದೆ. ಹಾಗಾಗಿ ಇದು ಪೂರ್ಣ ಇರ್ತಕ್ಕಂಥದ್ದೇನಿದೆ ಇಟ್ ಈಸ್ ಸ್ಟಿಲ್ ನಾಟ್ ವೆರಿ ಕ್ಲಿಯರ್. ಈ ಸಂದರ್ಭದಲ್ಲಿ ಈ ಥರದ್ದು ವಾತಾವರಣ ಕ್ರಿಯೇಟ್ ಮಾಡೋದು ಅಷ್ಟು ಸೂಕ್ತ ಅಲ್ಲ. ಯತ್ನಾಳ್ ಅವ್ರನ್ನ ಸ್ಪರ್ಧೆ ಮಾಡಿಸೋಕೆ ಒಪ್ಪಿಸ್ತೀರೋ
ಶ್ರೀರಾಮುಲು ಅವರು ಬೆಂಬಲ ಕೊಡ್ತಾರೆ, ಅವ್ರಿಗೂ ನೀವು ರಾಜ್ಯಾಧ್ಯಕ್ಷ ಸ್ಥಾನ ಐ ಥಿಂಕ್ ಇವಾಗ 31ನೇ ತಾರೀಕು ಚರ್ಚೆ. 31ಕ್ಕೆ ವಿ ವಿಲ್ ಆನ್ಸರ್ ಆಲ್ ದಿಸ್ ಥಿಂಗ್ಸ್. ಯಾಕಂದರೆ ಅವರೇ ಹೇಳಿದ್ದಾರೆ, ನಾವು ಎಲ್ಲ ಕೋರ್ ಕಮಿಟಿನಲ್ಲಿ ನಾವೆಲ್ಲ ಕೂತ್ಕೊಂಡ್ಬಿಟ್ಟು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. 31ನೇ ತಾರೀಕಿಗೆ ಅದು ಕೂರ್ತಾ ಇದ್ದೀವಿ. ವಿ ವಿಲ್ ಟೇಕ್ ಇಟ್. ಯಾರು? 31 ಹಾಂ, ಎಲ್ಲರೂ ಬರ್ತಾರೆ. ಶ್ರೀರಾಮುಲು ಅವರು ಬರ್ತಾರೆ. ಅವ್ರದ್ದು ನಂಗೆ ಗೊತ್ತಿಲ್ಲ, ಯಾಕಂದರೆ ಅವ್ರು ಏನು ಸಂಪರ್ಕದಲ್ಲಿದ್ದಾರೆ ಅಂತೇಳಿ ನನಗೆ ಮಾಹಿತಿ ಇಲ್ಲ. ಮೋಸ್ಟ್ಲಿ ಇವತ್ತು ಸಾಯಂಕಾಲ ಅಥವಾ ನಾಳೆ ಮಾಹಿತಿ ಗೊತ್ತಾಗ್ಬೋದು ನನಗೆ. ಬಟ್ ಅವರು ಎಲ್ಲರೂ ಕೂಡ ಅಮಿತ್ ಶಾಜಿ ನಡ್ಡಾ ಅವರು ಅವ್ರಿಗೆ ದೆಹಲಿಗೆ ಬುಲಾವ್ ಬಂದಿರೋದ್ರಿಂದ ಅವ್ರು ಹೋದ್ರೂ ಹೋಗ್ಬೋದು. ಕಾಂಗ್ರೆಸ್ ಅವರು ಬುಲಾವ್ ಕೊಡ್ತಾ ಇದ್ದಾರೆ ಬನ್ನಿ ಅಂತ. ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತು. ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಅವರು ಈಗಾಗಲೇ ಕ್ಲಾರಿಫೈ ಮಾಡಿದ್ದಾರೆ. ನನ್ನ ಪಕ್ಷ ಇದು ನನ್ನ ತಾಯಿ ಇದ್ದಾಗೆ, ಮತ್ತು ಯಾವುದೇ ಕಾರಣಕ್ಕೂ ಕೂಡ ನಾನು ಇಲ್ಲಿ ರಾಜನಾಗಿದ್ದೀನಿ, ಅಲ್ಲಿ ಆ ಮನೆ ಬಾಗಿಲಲ್ಲಿ ಹೋಗ್ಬಿಟ್ಟು ನಾನು ಸೇವಕನಾಗಿ ನಿಲ್ಲಲ್ಲ ಅಂತ ಮಾತನ್ನ ಆಡಿದ್ದಾರೆ. ಐ ಥಿಂಕ್ ಅಷ್ಟು ಕ್ಲಾರಿಫಿಕೇಶನ್ ಕೊಟ್ಟ ಮೇಲೆ ಮತ್ತೆ ರಾಮುಲು ಅವರು ಆ ಕಡೆ ಹೋಗ್ತಾರೆ ಈ ಕಡೆ ಹೋಗ್ತಾರೆ ಅನ್ನೋದು ಮಾತಿಗೆ ಅಷ್ಟೊಂದು ಬೆಲೆ ಬರೋದಿಲ್ಲ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಧನ್ಯವಾದ. ಶಾರ್ಟ್ ನೋಟಿಸಲ್ಲಿ ಹೇಳಬೇಕಾಯ್ತು. ನಮ್ಮ ಮಧುಸೂದನ್ ಮಸೂದ್ ಅವರು ಹೇಳಿದ್ದು ಎಲ್ಲರಿಗೂ ಒಂದು ಸ್ವಲ್ಪ, ಮತ್ತು ಎಲ್ಲರೂ ಕೋರ್ ಕಮಿಟಿಯವರು ಕೂಡ ಇಲ್ಲ, ಒಂದು JPC ಒಂದು ನಮ್ಮ ಕಡೆಯಿಂದ ಒಂದು ಕೃತಜ್ಞತೆಯನ್ನು ನಿನ್ನೆನೇ ಹೇಳಬೇಕು ಅಂದ್ಕೊಂಡ್ವಿ. ಬಟ್ ನಿನ್ನೆ ಸ್ಟಿಲ್ ಡೀಟೇಲಿಂಗ್ ನಮಗೆ ಪಕ್ಕ ಸಿಕ್ಕಿರಲಿಲ್ಲ. ಮೊನ್ನೆ ನಾನು ಇವ್ರಿಗೆ ಮಾತಾಡಿದೆ, ಸೆಕ್ರೆಟರೀಸ್ಗೆಲ್ಲ ಮಾತನಾಡಿದೆ. ಸರ್ ನಾಳೆ ನಾವು ರಿಲೀಸ್ ಮಾಡ್ತೀವಿ ಅಂದರು. ಆ ಕಾರಣಕ್ಕೋಸ್ಕರ ಅದನ್ನು ಹಾಗೆ ಇಟ್ಕೊಂಡ್ವಿ. ಐ ಥಿಂಕ್ ಇನ್ನು ಉಳಿದಿರತಕ್ಕಂಥ ಡೀಟೇಲ್ಸು 31ನೇ ತಾರೀಕಿಗೆ ನಮ್ಮ ಕಡೆಯಿಂದ ಎಲ್ಲ ಮಾಹಿತಿ ಕೊಡ್ತೀವಿ.